ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳೇ ಸಾಲ ಮನ್ನಾ ಮಾಡಿಲ್ಲ, ರಾಜೀನಾಮೆ ಯಾವಾಗ? ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೊಲೀಸ್ ಪೇದೆಯೊಬ್ಬ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಪೇದೆ ಅರುಣ್ ಡೊಳ್ಳಿನ್ ಅಂತಕ್ಕಂಥವ್ರು ಈ ರೀತಿ ಮಾಡಿದ್ದಾರೆ. ಅವರನ್ನ ಈಗ ಅಮಾನತು ಕೂಡ ಮಾಡಲಾಗಿದೆ. ಸರ್ಕಾರಿ ನೌಕರನಾಗಿದ್ದುಕೊಂಡು, ಯಾಕೆಂದ್ರೆ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಶ್ನೆಯನ್ನ ಅವತ್ತಿಂದನೂ ಕೇಳ್ತಾ ಇದ್ದಾರೆ, ಅದು ದೊಡ್ಡ ವಿಚಾರ ಆಗಲ್ಲ. ಆದರೆ ಈತ ಸರ್ಕಾರಿ ನೌಕರನಾಗಿದ್ದುಕೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅದು ತಪ್ಪು ಸಂದೇಶವನ್ನು ರವಾನೆ ಮಾಡುತ್ತೆ. ಆದರೂ ಕೂಡ ಈತ ಅರುಣ್ ಡೊಳ್ಳಿನ್ ಅಂತಕ್ಕಂಥ ಪೇದೆಯೊಬ್ಬ ತನ್ನ ಫೇಸ್ಬುಕ್ ವಾಲ್ನಲ್ಲಿ ಹಾಕೊಂಡಿದ್ದಾನೆ, ಮುಖ್ಯಮಂತ್ರಿಯವರೇ ರಾಜೀನಾಮೆ ಯಾವಾಗ? ನೀವಿನ್ನೂ ಸಾಲ ಮನ್ನಾ ಮಾಡಿಲ್ಲ, ರಾಜೀನಾಮೆ ಯಾವಾಗ ಕೊಡ್ತೀರಾ ಅಂತ. ಇದನ್ನೆಲ್ಲ ಕೇಳಿದ ನಂತರ ಇಲಾಖೆಯವರು ಅವನನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅರುಣ್ ಡೊಳ್ಳಿನ್ ಅಂತಕ್ಕಂಥ ವ್ಯಕ್ತಿ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸ್ ಪೇದೆ ಈತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಅವರಿಂದ. ನವೀನ್, ಈ ಪೇದೆ ಈ ರೀತಿ ಪೋಸ್ಟ್ ಹಾಕೋದಕ್ಕೆ ಏನು ಕಾರಣ? ಈತನು ಕೂಡ ಬಡ ಕುಟುಂಬ, ರೈತ ಕುಟುಂಬದಿಂದ ಬಂದಂಥವನ, ಆ ನೋವನ್ನ ತಾಳಲಾಗದೆ ಈ ಥರ ಹಾಕದ್ನ, ಏನಿದೆ ಇದ್ರ ಹಿನ್ನೆಲೆ? ಖಂಡಿತವಾಗ್ಲೂ ಏನು ಅರುಣ್ ಡೊಳ್ಳಿನ್ ಅಂತಕ್ಕಂಥ ಏನೊಂದು ಪೊಲೀಸ್ ಪೇದೆ ಇದ್ದ, ಕಳೆದ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಏನೊಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೊಂದು ನೇಮಕ ಆಗಿರ್ತಾನೆ. ಇವನು ಕೂಡ ಏನೊಂದು ರೈತಾಪಿ ಕುಟುಂಬದಿಂದ ಬಂದಂತವನು, ಈಗಾಗಲೇ ಗೊತ್ತಾಗಿರುವಂತದ್ದು. ಆದ್ರೆ ಸರ್ಕಾರಿ ನೌಕರಲ್ಲಿ ಅದು ಪ್ರಮುಖವಾಗಿ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಪೋಸ್ಟ್ ಅನ್ನು ಹಾಕಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಳೆದ ಹಲವಾರು ದಿನಗಳಿಂದ ಏನೊಂದು ರೈತರ ಸಾಲ ಮನ್ನಾ ಆಗಿರ್ಬೋದು, ಮಹದಾಯಿ ಹೋರಾಟ ಆಗಿರ್ಬೋದು, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಪೊಲೀಸ್ ಪೇದೆ ತನ್ನೊಬ್ಬ ಪೊಲೀಸ್ ಪೇದೆ ಅನ್ನೋದನ್ನು ಕೂಡ ಮರೆತು ಇವು ಈ ರೀತಿಯಾದಂತಹ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಆತನನ್ನ ಸಸ್ಪೆಂಡ್ ಮಾಡೋದಕ್ಕೆ ಆದೇಶವನ್ನ ಕೊಡ್ತೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಈ ಅಧಿಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ತಾನೊಬ್ಬ ಸರ್ಕಾರಿ ನೌಕರ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಮರೆತು ಸಿಎಂಗೆ ಈ ರೀತಿ ಸವಾಲು ಹಾಕಿರೋದು ಸಾರ್ವಜನಿಕರ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಓಕೆ ನವೀನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.